ಅಲಕನ್ ಸಾಯ್ತ್ರಕ ಯಾಕೆ ನೀನು ಊಟ ಉಣ್ಣಿವಲ್ ಸರಿಯಾಗಿ ಸರಿ ಅಲಕನ್ ಹಿಂಗಕ್ಕ ಇನ್ನೆಷ್ಟು ಉಂಟಿನಿ ಅನ್ಕೊಂಡು ಇನ್ನೆಷ್ಟವ ಉಂಡಿಯೇ ಅದಕ್ಕೆ ತುಂಡಾರೆ ಅವ್ರ ಮುದ್ದೆ ಇಟ್ಟು ಇಷ್ಟ ಅನ್ನ ನಿಕ್ಕಿಸ್ಕೊಂಡು ಉಂಡಿವ್ನಿ ಅದಲ್ದಾನೆ ಏನು ಬಾಡ್ನು ಬಿಗಿಯಾಗ ಒಂದೊಂದು ಸೋಟನೆ ಹಾಕವ್ರೆ ಏನು ಹೊಟ್ಟೆ ಏನೋ ಊಟ ಅಂದ್ರೆ ಆಸೆ ಯಾಕ ಬೇಡ ಬೇಡಕ ಸುಮ್ಕೆ ಸಾಕಾಯ್ತು ಹೊಚ್ಕಟ್ಟಾಗ ಆಯ್ತು ಕನಕ ಚೂರು ಖಾರ ಮುಂದಾಗ್ಬಿಡ್ತು ಅಲ್ವಕ್ಕ ಯಾಕ ನೀನು ಏನಾರ ಅನ್ಕೋ ಬಾಡ್ನೆ ಸುಮಟ್ಟಿಗೆ ಖಾರ ಮುಂದಾಗಿರ್ಬೇಕು ಕನಕ ಸಪ್ಪೇರ್ ಚಂದ್ವ ನಮಗಂತೂ ಖಾರವಾಗಿ ಇರಬೇಕು ನಾನು ಸರಿ ಆಯ್ತು ನಿನ್ಗೇನೋ ಖಾರ ಅನಿಸ್ತೇನೋ ನನಗೆ ಮಾತ್ರ ಚೆನ್ನಾಯ್ತು ಕನಕ ಇತ್ತು ನಮ್ಮ ಖಾರನೇ ಇರಬೇಕು ಪದ್ಮ ಅದನ್ನೇ ಬೈತಾಳೆ ಏನೋ ಈ ಮಟ್ಟ ಖಾರ ತಿಂದಿ ಏನೇನು ಅಂತ ನನಗಂತೂ ಅಕ್ಕ ನೀನು ಏನಾರ ಅನ್ಕೋ ಖಾರವಾಗಿ ಇರಬೇಕು ಕನಕ ಹಂಗ ಚೆನ್ನಾಯ್ತು ಅಲ್ವಾ ಇಟ್ಟು ಮಾತ್ರ ಒಳ್ಳೆ ಚಂದನಾಗಿತ್ತು ಸಾರು ಏನೋ ರುಚಿ ಕಮ್ಮಿ ಆಗಿರ್ತದೆ ಒಂಚೂರ ಉಪ್ಪು ಹಾಕ್ಸೋರು ಸರಿ ಇರ್ತದೆ ಅಲ್ವಕ್ಕ ಉಪ್ಪು ಹಾಕಿಸ್ಕೊಂಡ್ಮೇಲೆ ಚೆನ್ನಾಗಿತ್ತು ಕ ಸುಮ್ಕಿನ ಇನ್ನೇನು ಮಾಡೋರು ಅಯ್ಯೋ ಅಕ್ಕ ಹೋಯ್ತೀನಿ ಕಣ್ರಕ್ಕ ನೆನ್ನೇನು ಉಳಿಸ್ಕೊಂಡ್ರಿ ಮೊನ್ನೆನು ಇವತ್ತು ಉಳಿಸ್ಕೊಳಕ್ಕೆ ಮಾತ್ರ ನೀವು ನೋಡ್ಬೇಡಿ ನೀವು ನಾನು ಓನೇ ಬೇಕೀಗ ಯಾಕ ಸುಮ್ಕಿರಿ ಇದೇನಿ ಗಾಡಿಯ ನೀನು ಹೋಗಿ ಸುಮ್ಕಿರು ಹೋಯ್ತೀನಿ ಅನ್ಕೊಬೇಡ ನೀನು ಎಲ್ಲಿ ಓದಿಯ ನೀನು ತಂಗಂದೆ ಮನೆ ರೆಡಿ ಮಾಡಿಸ್ಕೊಂಡು ಇಲ್ಲೇ ಇರ್ತೀನಿ ಅಂತ ರೆಡಿ ಆಗಂಟೆ ಇಲ್ಲೇ ಇರಕ್ಕಂತಕ ಬೋಯ್ತಾಳೆ ಅವಳು ಆಲೆ ಫೋನ್ ಮಾಡಿದ್ವು ಆತಾರೆ ಬೋಟಿ ತರಕಾರಿ ಅಂತ ತಗೊಂಡಿದ್ದಂತೆ ನಿಮ್ಮ ಅವ್ನು ಫೋನ್ ಮಾಡು ಅಂದ್ಬಿಟ್ಟು ಹಂಗಂತಂತೆ ಅವ್ರು ಫೋನ್ ಮಾಡಕ್ಕೆ ಹೇಳ್ತಾವ್ರೆ ನೀನು ಓದೋತ್ತವೆ ಹೋಯ್ತಿಲ್ಲವ ನಿನಗೆ ಬುದ್ಧಿಲ್ವ ನಿನಗೆ ನಿನಗೆ ಗೊತ್ತಾಗಕ್ಕಿಲ್ಲ ನಿನಗೆ ಹಂಗೆ ಹಿಂಗೆ ಅಂದ್ಕೊಂಡು ಏನು ಗಿಂಜಾಡ್ತಾ ಕುಂತಿದ್ಲು ನಾನು ಸುಮ್ ಕೂತ್ಕಡೆ ಹಂಗನ್ಬೇಡ ನೀನು ಹಂಗಂತ ಅಂದ್ಬಿಟ್ಟು ಬತ್ತೀನಿ ಕಣ್ ಸುಮ್ಕಿರು ಅಂದರೆ ಇನ್ನೇನು ಉಂಡಾಯ್ತು ತಿಂದಾಯ್ತು ಅಕ್ಕ ಬತ್ತೀನಿ ಇರು ಸುಮ್ಮನೆ ಅಕ್ಕ ಇರು ಸಂಡೆ ಮೇಲೆ ತರಕಾರಿ ತಂದು ಮುಡ್ಗವ್ರೆ ಸುಟ್ಟು ಮುಡ್ಗವ್ರೆ ಸಂಡೆ ಮೇಲೆ ತರಕಾರಿ ಹೆಸರು ಮಾಡ್ತಾರೆ ಉಣ್ಕೊಂಡು ತಿನ್ಕೊಂಡು ನಾಳೆ ಸಂದುಗೆ ಹೋದ್ರುತ್ತಾರೆ ಏನಂತೆ ಪದ್ಮ್ಯಾಕಂಗಾಡ ಕೊಡಿ ಫೋನ್ ಮಾಡಿದಾಗ ಮಾತಾಡ್ತೀನಿ ನಾಳೆ ಕಳಿಸ್ತೀವಿ ಸುಮ್ಕಿರವ ಅಂದ್ಬಿಟ್ಟು ಅಲ್ಲೇನು ಕಟ್ಕಟ್ಟೆ ಆಗ್ತದೆ ಸುಮ್ಕುತ್ತಕ್ಕ ಅಯ್ಯೋ ಅಲ್ಲೂ ಏನು ಕೆಲಸ ಇಲ್ಲಕ್ಕ ಸುಮ್ಕಿರು ಅಯ್ಯೋ ಎಷ್ಟೊತ್ತು ಗಂಟೆ ಇರೋನಕ್ಕ ಎಷ್ಟು ದಿವ್ಸ ಗಂಟೆ ಇರೋನೆ 3 ದಿವಸ ಆಯಿತು ಬಂದು ನೋಡಿ ಆದ ಕಾರ್ಯ ಅಲ್ಲಿ ಒಂದ್ಸರಿ ತಿರುಗಿ ನೋಡಿದಾರಕ್ಕ ಹೇಳ್ತೀಯಲ್ಲ ನೀನು ತಣ್ಣ ಮಗು ಬಂದಿದ್ದಾಳಂತೆ ಅವಳುಗಾರೆ ಗೊತ್ತಿಲ್ವಾ ಮಳ್ಳಿಗೆ ಅವಳಾರು ಬಂದು ಏನತಿ ಎಂತತಿ ಅಂತ ಏನಾರು ಅಂದಿದ್ದಾಳಕ್ಕ ಅಯ್ಯೋ ಅವಳು ಅನ್ನೋದು ಬೇಡ ಬಿಡೋದು ಬೇಡ ಸುಮ್ಮನಿರು ಸಾಯ್ತ್ರಕ್ಕ ಏನು ಅವ್ಕೊಟ್ಟು ಹೋಗಿ ಇರ್ಬೇಕಾಗಿತ್ತಕ್ಕ ನೀನು ತಿರ್ಗಾ ಹೊಂದ್ಕೊಳಂಗಿದ್ಯಲ್ಲ ನೀನು ಸುಮ್ಮನೆ ಯಥ ಪ್ರಕಾರ ಆಯ್ತದೆ ಈಗ ಹೇಳ್ದಂಗೆ ನೀನು ನಾಳೆ ಮನೆ ರೆಡಿ ಮಾಡಿಸ್ಕೊಂಡು ಸುಮ್ಕ ಖಾರ ತಳದ್ ನೋಡು ತಲೆಗೆಡ್ಸ್ಕೊಬೇಡ ಯಾರು ಬಂದು ಹೇಳಿದ್ರು ಯಾಕೆ ಸೊತಗ್ರ ನಿಮ್ಮ ಗೋವಿಂದಣ್ಣ ಬಂದು ಹೇಳಿದ್ರು ನಾನಿನ್ನೂ ಒಪ್ಪಕ್ಕಿಲ್ಲಕ್ಕ ಅವ್ರು ಎಷ್ಟೇ ನಾಟಕ ಮಾಡಿದ್ರು ಅಷ್ಟೇ ನಾನು ಮಾತ್ಕೊಂಡು ಬಂದಿದ್ದು ಮಾತು ಕೇಳಿದ್ದು ಕನಕ ಎಲ್ಲಕ್ಕ ಎಲ್ಲ ಇತ್ತು ಬಿಲ್ವಲಕ್ಕ ಇವ್ರಿಗೆ ಇತ್ತು ಬರ್ತದೆ ಇತ್ತು ಮಾಡೋ ಬಂದ್ವ ತಲೆಗೆಡ್ಸ್ಕೊಬೇಡ ಸುಮ್ಕಿರು ಎಲ್ಲ ಸರಿ ಆಯ್ತು ಸುಮ್ಕಿರಕ್ಕ ಹೆಂಗೋ ಮಾಡ್ಕೊ ಉಣ್ಕೊಂಡಿರು ಇನ್ನೇನು ಮಾಡಿಯೇ ಅಯ್ಯೋ ಬುಟ್ಟಾಕದೆ ಕನಕ ಅಂತಾನೆ ಯಾಸೋದಿ ಮುಂಟೆ ಓದಲಕ್ಕ ಜೊತೆಲಿ ಹೋಗ್ಬೋದಾಗಿತ್ತು ಅಯ್ಯೋ ಏನೋ ಗಂಡ ಫೋನ್ ಮೇಲೆ ಫೋನು ಹಿಂಗೆ ಆಗದಲ್ಲಕ್ಕ ತಲೆ ಕೆಟ್ಟೋದಂಗೆ ಆಗದೆ ಅವಳಿಗೆ ಯಾಸೋದಿಗೆ ಅವನು ತಲೆಗೆಡ್ಸ್ಕೊಂಡು ಒಡೆಯಕ್ಕೆ ಹೋದನಂತೆ ಬಡಿಯಕ್ಕೆ ಹೋದನಂತೆ ಅವತ್ತೇನೋ ಮಕ್ಕಳು ಊದಿಸಿದ್ನಂತೆ ಅವತ್ತು ಹೇಳಿಲ್ಲ ಅವಳು ಈ ಓತಂಗಂದ್ಲು ಹಂಗೆ ಹೊಡೆದ್ಬಿಟ್ಟ ಕಣವ ಅಂತ ಅದಕ್ಕೆ ನಾನು ದುಡ್ಕೋಬೇಡ ಸುಮ್ಕಿನ್ನೆ ಅವನಿಗೆ ದುಡ್ಡು ಕಾಸ್ಕೊಳ್ಕೊಂಡು ಹಂಗೆ ಆಡ್ತಾನೆ ಮಗ ನೀನು ನಿಂತಿನ್ಕೊಂಡು ಏನು ಮಾತಾಡಕ್ಕೆ ಹೋಗಬೇಡ ಸುಮ್ಮನಿರು ಅಂದ್ಬಿಟ್ಟು ಸುಮ್ಮನಿಸ್ಬಿಟ್ಟು ಕಳಿಸ್ದೆ ಇನ್ನೇನು ಮಾಡಿ ಸಾಯ್ತ್ರಕ್ಕ ಇನ್ನೂ ನಿಂತ್ಕೊಂಡ್ಬಿಟ್ಟೆ ಹೊಡೆದಾಡೋನಕ್ಕದ ಅವನು ದುಡ್ಡು ಕಳ್ಕೊಬಿಟ್ಟು ಇವ್ಳು ತಲೆ ಮೇಲೆ ಒರ್ಸ್ತಾ ಕುಂತಿದ್ದಾನಂತೆ ಅವತ್ತು ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಮನೆ ತಗೊಂಡ್ರು ಅಲ್ವಾ ರಿಜಿಸ್ಟರ್ ಮಾಡಿಸ್ಕೋಬೇಕಾಗಿತ್ತು ಇವ್ರಿಬ್ರು ಅವನು ಜವಾಬ್ದಾರಿ ತಗೋಬೇಕಾಗಿತ್ತು ಗಂಡಸು ಇವಳು ಹೋಗ್ಬೇಕಾಗಿತ್ತು ನನ್ನ ಮಗಳು ಹಿಂಗೆ ಮಾಡ್ಕೊಬಿಟ್ಟು ಇವತ್ತು ಇವೆಣ್ಣ ಏನೋ ದುಡ್ಡು ಕುಂತಿದ್ದಾನಂತೆ ಹಂಗೂ ವಾತಾರಿ ಎದ್ದೆ ಸುತ್ಕೆ ಉಂಟದ ಮಾದೇವ ಇವತ್ತು ಕೆಲಸಕ್ಕೆ ಹೋಗಬೇಕು ಅಂದ್ಬಿಟ್ಟು ಅವ್ನು ಸ್ವಂತ ಆಫೀಸ್ ಅಲ್ವಕ್ಕ ಈಗ ಬೇರೆ ಆಫೀಸ್ಗೆ ಹೋಗಿದ್ರೆ ಇವತ್ತು ರಜಾ ಗೀಜ ಕೊಡೋರು ಭಾನುವಾರ ಅಂದ್ಬಿಟ್ಟು ಅವನು ಸ್ವಂತ ಕೆಲಸ ಆ ವಾರ ಈ ವಾರ ಅಂತ ನೋಡೋಕ್ಕದ ತಡ ದಿವಸ ಕೆಲಸ ಅದೇನ್ಬಿಟ್ಟು ಹೋದ ರಸ್ಮೀರು ಒಯ್ಕೊಂಡು ಬೇಕಾದ್ರೆ ಬಂದು ನಾಳೆ ಕರ್ಕೊಂಡು ಹೋಗ್ತೀನಿ ನಾನು ಅಂದ್ಬಿಟ್ಟು ಇರಲಿ ಓಲ ಒಂದು 4 ದಿವಸ ಇರ್ತಾಳಂತೆ ಅಲ್ಲಿ ಬಂದೇನು ಕರ್ದು ಕಟ್ಟಾಗ್ತಿಲ್ಲ ಇರಲಿ ಹೋಗಿ ಮಗ ಅಂತ ಅಂದೆ ಹಂಗೆ ಅವನು ಹೊಂಟೋಗ್ಲಿಲ್ಲ ಅಂದ್ರೆ ಕೇಳೋಳಂತೆ ಹಿಂಗೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿವಿ ಅವರು ಏನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅಂದ್ಬಿಟ್ಟು ಕೇಳ್ತೀನಿ ಕಣವ ಮಾದೇವನ್ನ ಅಂತ ರಾತ್ರಿ ಮಾತಾಡ್ಕೊಂಡ್ಲ ಎದ್ದಳಕ್ಕೆ ಆಲೆ ಹೊಂಟೆ ಹೋಗಿದ್ದ ಅದಕ್ಕೆ ಹೋಗ್ಬಿಟ್ಟು ಮೈಸೂರು ಮನೆಗೆ ಹೋಗ್ಬಿಟ್ಟಾರೆ ಬತ್ತೀನಿ ನಾಳೆಗೆ ಕಣವ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ಬಿಟ್ಟು ಯಾರು ಕೈಲಾರು ಗೊತ್ತಿರೋರು ಕೈಲಿ ಫೋನ್ ಮಾಡಿಸ್ಬಿಟ್ಟು ಸಿಯ ಪೊಲೀಸ್ನವ್ರಿಗೆ ಪಜಾರ ಹಾಕ್ಸ್ಲಿ ನೋಡದ ಏನಾರು ಹುಡಿ ಕೊಡಲಿ ಅತ್ತಾಗೆ ಅಂದ್ಬಿಟ್ಟು ಹೇಳಿದ್ಲು ನಾನು ಇನ್ನೇನಂದು ಯಾಕ ಇನ್ನು ನಾನು ಹೋದ್ರೆ ನೋಡು ನಮ್ಮ ಹೂವು ಕಷ್ಟ ಅಂತ ಗೊತ್ತಿದ್ವಿ ಹಿಂಗೆ ಮಾತಾಡ್ತಾಳೆ ಅಂತ ನನ್ನ ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ಸುಮ್ಮನಿರು ಆಯಿತು ಮಾದೇವ್ನ ಕೊಟ್ಟು ಮಾತಾಡ್ಮುಖ ಅಂದ್ಬಿಟ್ಟು ಹೇಳಿ ಕಳಿಸ್ದೆ ಅವ್ನಿಗೂ ಟಿಪ್ಪರ್ಗಿರಿಗೆ ಸಾರು ಬಿಟ್ಕೊಂಡು ತಗೊಂಡು ಹೋದ್ಲು ಅವರೇ ಬಿಟ್ಕೊಟ್ರು ಲತ್ನುವೆ ರಶ್ಮಿನುವೆ ಹೆಚ್ಚಾಗೆ ತಂದಿದ್ದ ಒಂದು 4 kg ಹೇಳಿದಂತೆ 1 kg ಎಕ್ಸ್ಟ್ರಾ ತಗೊಬಂದಿದ್ನಲ್ಲ ಅವನೊಂದು ಅರ್ಧ kg ಬಾಡಾಕಿ ಒಂದು ಟಿಪ್ಪನ್ಗಿರಿ ಸಾರು ಬಿಟ್ಟು ಆಮೇಲೆ ರತ್ನಿ ಮನೆಗೂ ಅವ್ರಿಗೊಂದು ಟಿಪ್ಪನ ಹೆಸರು ಬಿಟ್ಟು ಅವಳು ಒಂದು ಅರ್ಧ kg ಬಾಡಾಕಿ ಹಚ್ಕಟ್ಟಾಗಿ ಬಿಟ್ಟು ಇಲ್ಲಿ ಊಟ ಮಾಡ್ಕೊಂಡು ತಗೊಂಡು ಹೋದ್ರು ಈಗ ನಗ್ನಗಿತ ಬಂದರು ಉಂಡ್ರು ತಿಂದರು ಅವ್ರ ಮನೆಗೆ ಅವ್ರು ಹೋದ್ರು ಅಕ್ಕ ಈಗ ಒಂಥರ ಸಮಾಧಾನ ಇನ್ನು ಬರ್ದ ಹೋಗಿದ್ರೆ ಏನು ಹೊಸಿ ಬೇಜಾರಾಯ್ತಿತ್ತ ಸಾಯ್ತ್ರಕ್ಕ ಹೆಂಗೋ ನನ್ನ ಮಗಳು ಬಂದೋಳ ಇಲ್ವೋ ಒಡೆ ವಸ್ತ್ರ ಎಲ್ಲ ಮಡಗ್ಬಿಟ್ಟವ್ರೆ ಬಂದೋಳ ಕಡೆ ಹೆಂಗೆ ಮಾಡೋಳ ಕಣೆ ಅನ್ಕೊಂಡಿದ್ದೆ ಹಂಗೂ ಅವತ್ತಂಗೆ ಅಂದೆ ಹಂಗಂದಿದ್ದಕ್ಕೆ ಬರೋದಿಲ್ಲ ನಾನು ಬರೋಕ್ಕಿಲ್ಲ ಕಣವ ಒಡವೆ ವಸ್ತ್ರ ಇಲ್ಲ ಹಂಗೆ ಬರೋಣ ಯಾವಾಗಲೂ ಒಡವೆ ವಸ್ತ್ರ ಹಾಕಬತ್ತಿದ್ದಳು ಈಗ ಹಂಗೆ ಬಂದೆ ಜನಗಳು ಏನಕ್ಕೆ ಹಾಕಪ್ಪತ್ತಲ್ಲಿ ಆಡ್ಕೊಳಕ್ಕಿಲ್ಲ ಬರೋಕ್ಕಿಲ್ಲ ನಾನು ಹೋಗಿ ಮಾಡ್ಕೊಂಡು ಉಣ್ಣೋದು ಕಲಿದೆ ಸುಮ್ಮನೆ ನಾನು ಬರೋಕ್ಕಿಲ್ಲ ಅಂತ ಅಂದ್ಲು ನಾನು ಒಡವೆ ವಸ್ತ್ರ ಏನು ಅಯ್ಯನ್ಗೂ ಅಮ್ಮನಿಗೂ ಧೂಪ ಹಾಕಿಲ್ವ ನೀನು ಎಡೆ ಮಾಡ್ಬಿಟ್ಟು ತೋರಿಸ್ಕೊಂಡು ಹಬ್ಬದಲ್ಲಿ ಬರೋಕ್ಕಿಲ್ಲ ಅಂತೀಯಲ್ಲ ಓದ್ಲಂತೆ ಮಾಡ್ಬಿಟ್ಟು ಬಾಣೆ ಅಂತ ಅಂದಿದ್ನಲ್ಲ ಅದಕ್ಕೆ ಬಂದ್ಲು ಅಕ್ಕ
ಹೆಂಗೋ ಉಂಡು ತಿಂದು ಏತ್ನೆ ಕನಕ ಅವಳಿಗೆ ಏತ್ನೆ ಏನು ಮಾಡಿಗೆ ತಿಕ್ಕೆಚ್ಕೊಂಡಂಗೆ ಕೆಲಸ ಮಾಡ್ಕೊಬಿಟ್ಟು ಇವತ್ತು ಯಾರು ಮಾಡ್ಕೊಳಕ್ಕೆ ಹೇಳ್ದವರು. ಅಯ್ಯೋ ಬಿಡತ್ತೆಗೆ ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಸಿದ್ಧೈರಿ ಹೇಳ್ದೆ. ಹೆಂಗೋ ದೇವ್ರದಿಂದ ಸಿಕ್ಬಿಟ್ರು ಸಾಕು ಕನಕ. ಆ ಮನೆ ತಿರ್ಗಾ ಸಿಕ್ಕಿಲ್ಲ. ಕೊಟ್ಟಿರೋ ದುಡ್ಡಾರು ಸಿಕ್ಬಿಟ್ಟು ಸಾಲ ಸೋಲ ತೀರ್ಸ್ಕೊಂಡು ಒಡವೆ ವಸ್ತ್ರ ಬಿಡ್ಸ್ಕೊಂಡು ಮೊದಲು ನನ್ನ ಮಗಳು ಹೆಂಗಿದ್ಲು ಹಂಗಿದ್ಬಿಟ್ಟು ಸರಿ. ಇವನು ದುರಾಸೆಗೆ ಬೆಂಕಿ ಇಕ್ಕ ದುರಾಸೆ ಮಾಡ್ಕೊಂಡು ಇವನು ಒಂದೇ ಸತಿ ಆಕಾಶಕ್ಕೆ ನೆಗೆಟಿವ್ ಇದ್ರೆ ಆದದ ಬೇಕಾದಂಗೆ ದೇವರು ಎರಡಪ್ಟರ್ ಮನೆ ಆಮೇಲಿಂದ ಹಳೆ ಮನೆ ಹುಸಿ ಚೆನ್ನಾಗಿ ತಾಳೆ ಎಟ್ಟಿ ಆಮೇಲೆ ದುಡ್ಡು ಕಾಸು ಮಾಡಿಕೊಂಡು ಹೊಚ್ಕಟ್ಟಾಗ ಒಡವೆ ವಸ್ತ್ರ ಮಾಡಿಸ್ಕೊಂಡು ಚೆನ್ನಾಗಿದ್ರಲ್ಲಿ ಇರಬೇಕಲ್ವಾ. ಮೈಸೂರಲ್ಲಿ ಮನೆ ಕಮ್ಮಿ ಸಿಗ್ತದೆ ಅಂದ್ಬಿಟ್ಟು ಇವ್ನು ಕುಂದುಬಿಟ್ಟು ಇವತ್ತು ಹೆಣ್ಣಿಗೆ ಉಣ್ಣಕ್ಕೆ ಬಿಡ್ತಿಲ್ವಂತೆ ತಿನ್ನಕ್ಕೆ ಬಿಡ್ತಿಲ್ವಂತೆ ಕನ್ಸಲ್ತ್ರಕ. ನೆಮ್ಮದಿನದೇ ಕೊಡ್ತಿಲ್ವಂತೆ ಮನೇಲಿ. ಭಾಳ ಹಿಂಸೆ ಆಗೋಗೋದೆ ಕನ್ಸಲ್ತ್ರಕೋ ನನ್ನ ಮಗಳಿಗೆ ನಿಮ್ದಿಲ್ಲ. ನೇ ಸುಮ್ ಕೂತ್ಕೊಂಡೆ ಅವಳಿಗೆ ಏನು ಓದ್ಕೊಂಡಿದ್ದನ್ನೇ ಇರ್ನ ತಿಕ್ಕಿರ ಬಿಟ್ಕೊಂಡಾಗ ಅವ್ಳು ಮಾಡ್ಕೊಳಕ್ಕೆ ಯಾರು ಹೇಳ್ದರು. ಸುಮ್ ಕೂತ್ಕೋ. ಇಂದು ಮುಂದೆ ಯತ್ನೆ ಮಾಡಿ ಒಳ್ಳೇದದು ಕೆಟ್ಟದದು ಅಂತ ನೋಡ್ಬಿಟ್ಟು ತಗೋಬೇಕಲ್ವಾ. ಊರು ಪುರಾಣ ಹೊಡಿತಾನೆ ಇವತ್ತು ಹೆಣ್ಣು ಹೊಡೆದ್ರೆ ಏನು ಪ್ರಯೋಜನ ಅಂತೆ. ಬಂದಿರಿ ಹೇಳಿ ಕಳ್ಸ್ಬೋದಾಗಿತ್ತು ಸರಿಯಾಗಿ. ಏನು ಮಾಡಿ ಬಂದಿಲ್ಲ. ಅವ್ನಿಗೆ ಮೈ ಮೇಲೆ ಜ್ಞಾನಿದ್ದದು ಸುಮ್ ಕೂತ್ಕೊ ಬರ್ತಾನೆ ಕಂತೆ ಅವನು. ಅವ್ನಿಗೆ ಜ್ಞಾನ ಮಾನ ಏನು ಇಲ್ಲ ಕನಕ. ತಲೆ ಕೆಟ್ಟದಂಗೆ ಆಗ್ಬಿಟ್ಟದ ಅವ್ನಿಗೆ. ದುಡ್ಡು ಕಾಸು ಇಲ್ದಾಗಾಯ್ತು ಕೈಲಿ ಅಷ್ಟು ಚೆನ್ನಾಗಿ ಓಡ್ತಿತ್ತು. ಈ ಕೈಲಿ ಕಾಸಿಲ್ದ ಹೊತ್ತಿಗೆ ತಲೆಗೆಡ್ಸ್ಕೊಬಿಟ್ಟಾನೆ. ಏನು ಮಾಡಿಯೇ? ಅಯ್ಯೋ ಎಲ್ಲ ಸರಿ ಆಯ್ತು ಸುಮ್ಕಿರು. ನೋಡದ ಹಂಗನ್ನಕ ಮಾದೇವನ್ಗೆ ಹಂಗೆ ಅನ್ಬೇಕಾಗಿತ್ತು ನೀನು. ಏಲಕ ಅವತ್ತು ಯಾವಾರ ಶುಕ್ರವಾರ ಸಂಡೇಲಿ ಬಂದ್ರೆ ಗಂಡು ಇರ್ತೀವಿ. ಇನ್ನು ನೆನೆ ದಿವಸ ಎಲ್ಲ ಹಬ್ಬ ಗಿಬ್ಬ ಅದು ಇದು ಅನ್ಕೊಂಡು ಹಂಗೆ ಓಡಾಡ್ಕೊಂಡು ಇದ್ರು. ಇನ್ನು ಹಬ್ಬದ ದಿನ ಇವೆಲ್ಲ ರಗೆ ತಕ ಕೂತ್ಕೊಳ್ಳೋದು ನಾನು. ಅದಕ್ಕೆ ನಾನು ಏನು ಮಾತಾಡಕ್ಕೆ ಹೋಗಿಲ್ಲ. ನೋಡದ ನಿಂಗಮ್ಮ ನಿಂಗಮ್ಮ ಯಾರಪ್ಪ ಯಾರು ಬನ್ನಿ ಒಳಿಕೆ? ಓಹೋ ನೀನಪ್ಪ ಬಾ ಕುತ್ಕೋ. ಇಲ್ಲ ಕುತ್ಕೊಳ್ಳೋಕೆ ಟೈಮ್ ಇಲ್ಲ. ಬಾ ಬಂದು 3 ದಿವಸ ಆಗಂತೆ ಮನೆಗೆ ಬರಬೇಡ್ದ ನೀನು. ಇಲ್ಲೇ ಕುಳ್ಕೊಂಡಿದ್ದಿ ನೀನು. ಸರಿ ಬಿಡು. ಯಾಕೆ? ನನ್ನ ಇಷ್ಟ. ನಾನು ಎಲ್ಲಾರು ಇರ್ತೀನಿ. ಯಾವನು ಕೇಳಂಗೂ ಇಲ್ಲ ಹೇಳಂಗೂ ಇಲ್ಲ. ನನಗೆ ಹೇಳಿದ್ರೆ ಸರಿಯಾದ ಕೆಲಸ ಮಾಡ್ತೀನಿ. ನನಗೂ ಗೊತ್ತು ಯಾಕೆ ಕೆಲಸ ಮಾಡಬೇಕು ಅಂತ. ಗೊತ್ತು ಕತೆ ನಿನಗೆ ಗೊತ್ತಿಲ್ವವ? ಗೊತ್ತಿಲ್ಲ ಅಂತಂದ ಎದ್ ನಡಿ ನೀನು. ನೀನು ಕುಟೇನಪ್ಪ ನನ್ನ ಮಾತು. ನಾನು ಬರೋಕಿಲ್ಲ ಅಂದ್ಮೇಲೆ ಬರೋಕಿಲ್ಲ. ಒಳ್ಳೆ ಮಾತಾಡಿ ಹೇಳ್ತಾನೆ. ಕಡ್ದಿ 3 ದಿನ ಉಂಟಾಗು ಸರಿಯಾ? ಅವತ್ತು ಕಡ್ದೋಗು ಬೇರೆ ಮಾಡ್ಕೊಂಡು ಹೋಗ್ತಿದ್ದೆ. ಇವತ್ತೇ ಕರೆಯಕ್ಕೆ ಬಂದಿದ್ದಿ. ಏನು ಯಾಕೆ ಕರೆಯಕ್ಕೆ ಬಂದಿದ್ದಿ ಅಂತ ನೋಡಮ್ಮ. ನೋಡು ಒಂದು ಮಾತು ಬರ್ತವೆ ಹೋಯ್ತವೆ. ಈಗ ಸುಬ್ಬಣ್ಣ ಏನು ಬೈಕಿಲ್ವಮ್ಮ ನಿಂಗಮ್ಮ ನಿನಗೆ? ನೀವು ಹಂಗೆ ಆಡಿರಾ ಏನೋ? ಯಾಕೋ ಬೇಜಾರಾಗಿತ್ತು. ಏನು 4 ಮಾತಂದೆ. ಯಾಕಂದಿಯೇ? ಏನು ನೀನು ಕುಣಿಸ್ಬಿಟ್ಟಿದ್ಯಾ ತಂದಾಗ್ತಿದ್ಯಾ? ಅಷ್ಟು ಪೈಸಾ ನಾವು ಮಾಡ್ತೇವೆ ಕಣಪ್ಪ. ನನ್ನ ಮಗನ ಹೊರ ಆಯ್ತದೆ ಹೊರೆ ಮಾಡಬೇಡ್ದು ಅಂದ್ಬಿಟ್ಟು ನಾನು ಆದಷ್ಟು ಮಾಡ್ತೀನಿ. ಅವನ ಕೈಲಿ ಹೇಳ್ಸ್ಕೊಬೇಡ್ದು ಅಂದ್ಬಿಟ್ಟು ಸರಿಯಾ? ಜಾಸ್ತಿ ಮಾತಾಡ್ಬೇಡ ನೀನು. ಬಿಡ್ತೇವೆ ಗಾಡಿಯ. ಇಲ್ಲಿ ಯಾರು ಕೂತ್ ಮಾತಾಡಕ್ಕೆ ಬಂದಿದ್ದಿ? ಇವತ್ತು ಬಂದಾನೆ. ಬಂದು 3 ದಿವಸ ಆಗದೆ. ಎರ್ತಿನೂ ಬಂದಿಲ್ಲ ಇವನು ಬಂದಿಲ್ಲ. ಈಗ ಬಂದ ನಾಟಕ ಕರೆಯಂಗೆ. ನನ್ನ ಕರೆಯೋದು ಬೇಡ ಬಿಡೋದು ಬೇಡ ಸರಿಯಾ? ನೀವು ಕರೀಲಿ ಕಾಯ್ಕೊಂಡು ಕೂತಿಲ್ಲ. ನಾನು ನಿಮ್ಮ ಜೊತೆ ಸೇರೋಡು ಅಲ್ಲ. ನಮ್ಮ ಬಂಗ ನಮಗೆ ನಿಮ್ಮ ಬಂಗ ನಿಮಗೆ. ಹೋಗ್ರಪ್ಪ ನೀವು ಹೋಗಿ ಅಂದಾಗ ಹೋಗೋಕ್ಕೆ ಬನ್ನಿ ಅಂತ ಬರೋಕ್ಕೆ ನಮಗೆ ಕೆಲಸ ಮಾಡೋಕ್ಕೆ ಹೋಗು. ಹೆಂಗೋ ನನ್ನ ಕಷ್ಟವ ಸುಖವ ನಾನು ಅನುಭವಿಸ್ಕೊಂಡಿರ್ತೀನಿ. ನೀನು ತಲೆಗೆಡ್ಸ್ಕೊಬೇಡ. ನಿಮ್ದೇಗಿರೋಗು. ನನ್ನಿಂದ ಭಾಳ ಕಷ್ಟ ಆಗೋಗೋದು ನಿಮಗೆ. ನಿಮ್ಮ ಎದೆ ಮೇಲೆ ನಿಮ್ಮ ಬದಿ ಮೇಲೆ ಇಲ್ಲ. ನನ್ನಿಂದ ಕಷ್ಟ ಆಗದೆ ಓಲ. ನಾನು ಕೊಟ್ಟು ಮಾತಾಡ ನೀನು. ಬರ್ಗೆಲ್ಲ ಹೊಡ್ಕೊಳ್ಸೋನು. ಎದ್ದೇ ನಡಿ ಮನೆಗೆ ಅಂತ ಹೇಳ್ತಾರೆ ನಿನಗೆ. ಹೇಳು ಅರ್ಥ ಆಯ್ಕಿಲ್ವಾ? ನೋಡಿ ನಿಂಗಮ್ಮ ನೋಡು. ಯಾವ ಥರ ದುರಂಕಾರದಲ್ಲಿ ಮಾತಾಡೋಳು ಅಂತ. ಹಿಂಗೆ ದುರಂಕಾರ ಕಲಿಬೇಕಲ್ಲ ಮನ್ಸ. ನೀವು ಕಲ್ತ್ಕೊಳ್ಳಿ ಇವಳಿಗೆ. ಅವಳು ಇವಳು ಅಂದ್ರೆ ಬರ್ಲ ಹೊಡಿತೀನಿ. ನಾನು ಹಾಡ್ಕೊಳ್ಳೋ ಮಗನೇ. ಏನಾಗ ಮಾತಾಡ್ತಾ ಇದ್ದೀನಿ ನೀನು? ಓಲಾ ಯಾವನ ಕೈಲಿ ನೀನು ಹೇಳ್ಸ್ಕೋಬೇಕಾಗಿಲ್ಲ. ಯಾವನ ಕರ್ದು ನ್ಯಾಯ ಮಾಡಿಸ್ಕೋಬೇಕಾಗಿಲ್ಲ. ಮುಚ್ಕೊಂಡು ಹೋಗು. ಅವತ್ತಿನ ಕಾಲದಿಂದ ಯಾವನ ಕೈಲಿ ಹೇಳ್ಸ್ಕೊಂಡು ಬಾಟ ಮಾಡಿಲ್ಲ. ಈಗ ನಿನ್ನ ಕೈಲಿ ಹೇಳ್ಸ್ಕೋಬೇಕಿಲ್ಲ ನಾನು. ತಿಕ್ಕ ಮುಚ್ಕೊಂಡು ಹೋಲ. ಅಯ್ಯೋ ನೋಡ್ತೀನಿ ಹೋಗೋದು. ಎಷ್ಟು ದಿಸ್ಕೊಂಡಿದ್ದೀಯೇ ನಿನ್ನ ಮಗಳ ಮನೆ. ನಾನು ನೋಡ್ತೀನಿ ಹೋಗು. ಯಾವತ್ತಿಗೂ ನನ್ನ ಕಾಲಿನ ಕಟ್ಟಕ್ಕೆ ಬರ್ಬೇಕು ಕಣ ನೀನು. ಪುಕ್ಸಟ್ಟೆ ಇಟ್ಟಾಕೋರು ಹಂಗೆ ಹಾಕಿಲ್ಲ. ಅದ್ರಿಂದ ಏನಾದ್ರು ಆದಾಯ ಇದ್ರೆ ಹಾಕೋದು ಕತೆ. ಅಯ್ಯೋ ಆಯ್ತು ಕಲ. ನನ್ನ ಮಗಳಿಗೆ ಆದಾಯ ಮಾಡ್ಕೊಡ್ತೀನಿ ಕಲ. ಎಲ್ಲ ಈಗ ಏನೀಗ ನೀನು ಮಾಡಿಸ್ಕೊಳ್ಳಿ ಯೋಗ್ಯತೆ ಇಲ್ವಲ್ಲ ನನ್ನ ಮಗನ ನಿನಗೆ. ಮಾನ ಬರೋದಿಲ್ಲ ನನ್ನ ಮಗನೇ. ಅಂತನಾಗಿರೋದಕ್ಕೆ ಅಪ್ಪನ ತಿರು ಮಾಡ್ದಾಗ ಕದ್ದೋಗಿದೆ ನೀನು. ಇವತ್ತೇನು ಮಾತಾಡಂಗಿದ್ದು ನೀನು? ತಿಕ್ಕ ಮುಚ್ಕೊಂಡು ನಿಂತ್ಕೊ. ಜಾಸ್ತಿ ಮಾತಾಡಬೇಡ. ಅಯ್ಯೋ ಇಲ್ಲ ಮುಚ್ಚಿಗ ತಿಕ್ಕವ ಬಿಡುವ ನಿಂತೀನಿ. ಹೋಗೋಗು ದುರಂಕಾರಕ್ಕೆ ಬೆಂಕಿ ಕಂದ್ರೆ ಯಾರೇ. ಕಣಪ್ಪ ನನಗೆ ದುರಂಕಾರ ಊರವ್ರಿಗೆಲ್ಲ ಹಂಚ್ಬೋದು. ನನ್ನ ದುರಂಕಾರವ ಓಲ ಬಾಯಿ ಮುಚ್ಕೊಂಡು ಬಂದಾನೆ ಇಲ್ಲಿ. ಅಯ್ಯೋ ನೋಡ್ತೀನಿ. ಅದು ಎಷ್ಟು ದಿವ್ಸ ನಿನ್ನ ಮಗ ಬಂದಿದ್ದಿ ಅಂತ ನಾನು ನೋಡ್ತೀನಿ. ಹೋಗವ ದುರಂಕಾರ ಆಡ್ತಾ ದುರಂಕಾರದ ಬಿಡ್ಡೆವು. ನಿಂತ್ಕೊ. ಅಲ್ಲೇ ಮಾತಾಡ್ಕೋಬೋದು. ಇಲ್ಲಿ ನಿಂತ್ಕೊ ಮಾತಾಡೋ ಜಾಗ ದಕ್ಸತಿಲ್ವಲ್ಲ. ನನ್ನ ಒಪ್ಪ ನನ್ನ ಮಗನೇ. ಬರ್ಲ ಹೊಡಿತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.